ಜ್ಞಾನಾರ್ಜನೆಯ ಮೂಲಕ ಮನಃಪರಿವರ್ತನೆ ಸಂಚಿಕೆಗೆ ಸ್ವಾಗತ. ಇವತ್ತು ನಾವು ಒಂದೇ ಗೋತ್ರದಲ್ಲಿ ಏಕೆ ಮದುವೆ ಮಾಡಬಾರದು ಈ ಬಗ್ಗೆ ತಿಳ್ಕೊಳ್ಳೋಣ. ಮದುವೆ ಮಾಡುವಾಗ ಜಾತಕ ನೋಡುವ ಸಮಯದಲ್ಲಿ ಮೊದಲಿಗೆ ಗಮನಿಸುವುದು ಗಂಡು ಹೆಣ್ಣಿನ ಗೋತ್ರ. ಇಬ್ಬರೂ ಒಂದೇ ಗೋತ್ರದವರಾಗಿದ್ದರೆ ತಕ್ಷಣ ಆ ಜಾತಕಗಳು ರಿಜೆಕ್ಟ್ ಆಗುತ್ತವೆ. ಬೇರೆ ಬೇರೆ ಗೋತ್ರದವರಾಗಿದ್ದರೆ ಮಾತ್ರ ಮುಂದಿನ ಗಣಕೂಟ ಇತ್ಯಾದಿ ಹೊಂದಿಕೆಗಳನ್ನು ನೋಡಲಾಗುತ್ತದೆ. ಸಾಮಾನ್ಯವಾಗಿ ಒಂದೇ ಗೋತ್ರದವರಿಗೆ ಮದುವೆ ಮಾಡುವುದಿಲ್ಲ. ಇದಕ್ಕೆ ಶಾಸ್ತ್ರದಲ್ಲೂ ನಿಷೇಧವಿದೆ. ಇವತ್ತು ನಮಗೂ ಗೊತ್ತಿದೆ, ರಿಲೇಷನ್ ಅಲ್ಲಿ ಕ್ಲೋಸ್ ರಿಲೇಷನ್, ಡಿಸ್ಟೆಂಟ್ ರಿಲೇಷನ್ ಅಲ್ಲಿ ಮದುವೆ ಆದ್ರೂ ಮುಂದಿನ ತಲೆಮಾರು ಏನೇನೆಲ್ಲ ಸಮಸ್ಯೆಗಳನ್ನ ಎದುರಿಸಿಕೊಂಡು ಹುಟ್ಟಬಹುದು. ಹುಟ್ಟತಾನೆ ಕೆಲವು ಜನ್ಮಜಾತ ಸಮಸ್ಯೆಗಳನ್ನ ಹೊತ್ಕೊಂಡು ಬರುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಇದನ್ನೇ ಇವರಲ್ಲಿ ಇದರ ಹಿಂದಿರುವುದು ಜೆನೆಟಿಕ್ಸ್, ಅಂದರೆ ವಂಶವಾಹಿ ವಿಜ್ಞಾನ. ಮನುಷ್ಯರಲ್ಲಿ 23 ಜೊತೆ ಕ್ರೋಮೋಸೋಮ್ಗಳಿವೆ. ಇದರಲ್ಲಿ ಒಂದು ಜೊತೆ ತಂದೆಯಿಂದ, ಮತ್ತೊಂದು ಜೊತೆ ತಾಯಿಯಿಂದ ಬಂದಿರುತ್ತವೆ. ಬೇಸಿಕ್ ಸೈನ್ಸ್, ಇವುಗಳಲ್ಲಿ ಒಂದು ಜೊತೆ ಸೆಕ್ಸ್ ಕ್ರೋಮೋಸೋಮ್ಸ್ ಇರುತ್ತದೆ, ಅಂದರೆ ಅದು ಶಿಶುವಿನ ಲಿಂಗವನ್ನು ನಿರ್ಧರಿಸುತ್ತದೆ. ತಂದೆಯಿಂದ ವೈ ಮತ್ತು ತಾಯಿಯಿಂದ ಎಕ್ಸ್ ಕ್ರೋಮೋಸೋಮ್ಗಳು ಸೇರಿ ಶಿಶುವಿನ ಲಿಂಗ ನಿರ್ಧಾರವಾಗುತ್ತದೆ. ತಂದೆಯಿಂದ ವೈ ಕ್ರೋಮೋಸೋಮ್ ಗಂಡು ಮಗನಿಗೆ ಮಾತ್ರ ಹರಿದು ಬರುತ್ತದೆ, ಹೆಣ್ಣು ಮಗುವಿಗೆ ಬರುವುದಿಲ್ಲ. ನಾನು ಆಂಗಿರಸ ಗೋತ್ರದವನು, ಅಂದರೆ ಆಂಗಿರಸ ಮಾರ್ಷಿಯಲ್ಲಿದ್ದ ವೈ ಕ್ರೋಮೋಸೋಮ್ ನನ್ನವರೆಗೆ ಹರಿದು ಬಂದಿದೆ ಎಂದರ್ಥ. ಲೇಖಕರು ಹೇಳ್ತಾರೆ, ಒಂದೇ ಗೋತ್ರದವರು ಮದುವೆಯಾಗಬಾರದು ಎನ್ನುವುದಕ್ಕೆ ವೈಜ್ಞಾನಿಕ ಕಾರಣವಿದೆ. ನಮ್ಮ ಎಲ್ಲಾ 22 ಕ್ರೋಮೋಸೋಮ್ಗಳು ಜೊತೆ ಇವೆ. ವೀರ್ಯಾಣು, ಅಂಡಾಣು ರೂಪುಗೊಳ್ಳುವಾಗ ಈ ಕ್ರೋಮೋಸೋಮ್ಗಳಲ್ಲಿ ಏನಾದರೂ ಏರುಪೇರಾದರೆ ಅದನ್ನು ಜೊತೆಯಲ್ಲಿರುವ ಕ್ರೋಮೋಸೋಮ್ ಸರಿತೂಗಿಸುತ್ತದೆ. ಬೇರೆ ಬೇರೆ ಗೋತ್ರದವರಾಗಿದ್ರೆ ಈ ಸರಿದೂಗಿಸುವ ಚಾನ್ಸಸ್ ಹೆಚ್ಚಿರುತ್ತೆ. ವೈ ಕ್ರೋಮೋಸೋಮ್ ನಲ್ಲಿ ಈ ಅನುಕೂಲತೆ ಇಲ್ಲ. ವೈ ಕ್ರೋಮೋಸೋಮ್ಗಳ ಮೇಲಿರುವ 5% ಜೀನುಗಳು ತಾಯಿ ಕಡೆಯಿಂದ ಬಂದಿದ್ದು, ಉಳಿದ 95 ತಂದೆಯ ಕಡೆಯಿಂದ ಬಂದಿರುತ್ತವೆ. ಹಾಗಾಗಿ ಮತ್ತೆ ಮತ್ತೆ ಅಂಗಿರಸ ಗೋತ್ರಕ್ಕೆ ಸೇರಿದ ತಾಯಿಯ ಕ್ರೋಮೋಸೋಮ್ಗಳು ಗರ್ಭ ಕಟ್ಟಲಾರಂಭಿಸಿದರೆ ಈ 5% ಕ್ರೋಮೋಸೋಮ್ಗಳ ಗುಣಮಟ್ಟ ನಶಿಸಲಾರಂಭಿಸುತ್ತದೆ. ಇಬ್ಬರದು ಒಂದೇ ಗೋತ್ರ ಇದೆ, ಆ ನಶಿಸಕ್ಕೆ ಶುರುವಾಗುತ್ತದೆ ಅನ್ನೋದು. ಆಗ ಆನುವಂಶಿಕ ರೋಗಗಳು ಹೆಚ್ಚು ಬರುತ್ತವೆ. ಸೈಕೋಲಾಜಿಕಲ್ ಮತ್ತೆ ಬಯೋಲಾಜಿಕಲ್ ನಾವು ಹೇಳೋದಾದ್ರೆ, ಹೆಣ್ಮಕ್ಳು ಎಷ್ಟೋ ಸರಿ ಕ್ಯಾರಿಯರ್ಸ್ ಆಗಿರ್ತಾರೆ. ಜನರೇಷನ್ ಇಂದ ಜನರೇಷನ್ಗೆ ಆ ಗುಣಗಳನ್ನ ಒತ್ತು ತರುವ ವಾಹಕ ಆಗಿ ಕೆಲಸ ಮಾಡ್ತಾರೆ. ಗಂಡು ಮಕ್ಕಳಲ್ಲಿ ಇದು ಹೆಚ್ಚಾಗಿ ರಿಫ್ಲೆಕ್ಟ್ ಆಗೋ ಚಾನ್ಸಸ್ ಹೈ ಇರುತ್ತೆ. ಈ 5% ಕ್ರೋಮೋಸೋಮ್ಗಳ ಗುಣಮಟ್ಟ ನಶಿಸಿದಾಗ ಆನುವಂಶಿಕ ರೋಗಗಳು ಹೆಚ್ಚಾಗುತ್ತವೆ. ಒಂದೇ ಗೋತ್ರಕ್ಕೆ ಸೇರಿದ ಹೆಣ್ಣಿನೊಡನೆ ಸಂತಾನವರ್ಧನೆ ನಡೆಸುವುದರಿಂದ ವಿನಾಶವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಮೇಲೆಳೆದುಕೊಂಡಂತಾಗುತ್ತದೆ. ಆದ್ದರಿಂದಲೇ ಏಕಗೋತ್ರದವರು ಮದುವೆಯಾಗಬಾರದು ಎನ್ನುವುದು. ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್. ನಮ್ಗೆ ಆಲ್ರೆಡಿ ಗೊತ್ತಿದೆ, ಒಂದೇ ಗೋತ್ರದಲ್ಲಿ ಸಜಾತಿಯಲ್ಲಿ ಮದುವೆ ಆದ್ರೆ ಏನೆಲ್ಲ ಪರಿಣಾಮ ಎದುರಿಸಬೇಕಾಗಬಹುದು ಅನ್ನೋದು. ಗೊತ್ತಿದ್ದಾಗ ಅದನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದಲ್ವಾ? ನಮ್ಮ ಮುಂದಿನ ಸಂತತಿ ತಲೆಮಾರಿಗೆ ನಾವು ಆರೋಗ್ಯಕರ ವಂಶವಾಯುಗಳನ್ನ ದಾಟಿಸೋದಕ್ಕೆ ಇದು ಅನುವು ಮಾಡಿ ಕೊಡುತ್ತದೆ. ಧನ್ಯವಾದಗಳು.